ಒಂದು ಅಂದಾಜಿನ ಪ್ರಕಾರ 1,000 ರೂಪಾಯಿಗೆ 2 ಸೀರೆ ಮಾರಾಟ ಮಾಡಿದ್ದು ನಮ್ಗೆ ಗೊತ್ತಿದೆ. ಅಲ್ಲಿರುವಂತ ನಮ್ಮ ಸ್ಥಳೀಯ ನೇಕಾರರೆಲ್ಲರನ್ನು ಗಲಾಟೆ ಮಾಡಿ ಅವ್ರನ್ನ ಒಡೆದು ಬೈದು ಓಡಿಸಿರುವಂತ ಪ್ರಸಂಗನೂ ನಡೆದಿದೆ. ಒಂದು 50% ಗಿಂತಲೂ ಜಾಸ್ತಿ ಸೂರತ್ತಿಂದ ಸೀರೆ ತಂದು ಮಾರಾಟ ಮಾಡುವಂತವರು ಮಳಿಗೆಯನ್ನ ಮಾಡಿಕೊಂಡು ಅವರು ಅಲ್ಲಿ ವ್ಯಾಪಾರ ಮಾಡಿರುವಂತದ್ದು ಗೊತ್ತಾಯಿತು. ಆ ಮಳಿಗೆಗಳಲ್ಲಿ ಸೂರತ್ ಸೀರೆ ಇಲ್ಲ ಅಂತಂದಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡಿರೋ ಸೀರೆಗಳೇ ಅಲ್ಲಿ ಇದ್ದಿದ್ರೆ ಇನ್ನೊಂದಷ್ಟು ಉತ್ಪಾದನೆ ಮಾಡಿರುವಂತ ಸೀರೆಗಳು ಬಿಕ್ರಿ ಆಗುವು. ಮತ್ತೆ ನಮ್ಮ ದೊಡ್ಡಬಳ್ಳಾಪುರದ ನೇಕಾರರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗೋದು ಅನ್ನುವಂಥದ್ದು ಮತ್ತೆ ಆ ಕಾರ್ಯಕ್ರಮದ ಮುಖ್ಯವಾದಂತ ಉದ್ದೇಶ ಸಫಲ. ಮೊದಲನೇದಾಗಿ ಸ್ಯಾರಿ ಸಂತೆ ಅಂತೇನು ಮಾನ್ಯ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಅದೇನು ನಡೆಸ್ಕೊಟ್ಟಿದ್ದಾರೆ ಅದನ್ನ ನಾವು ಸ್ವಾಗತಿಸ್ತೀವಿ. ಯಾಕೆಂದ್ರೆ ದೊಡ್ಡಬಳ್ಳಾಪುರಕ್ಕೆ ಅದು ಬೇಕಾಗಿತ್ತು. ಈ ಹಿಂದೆ ಇದ್ದಂತ DC ಅವರು ಕರಿಗೌಡರು ಈ ಒಂದು ಕಾನ್ಸೆಪ್ಟ್ ನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಈ ತರದೊಂದು ಸೀರೆ ಸಂತೆ ಮಾಡಬೇಕು, ಮತ್ತೆ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆಗುವಂತ ಸೀರೆಯನ್ನ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅದು ಪ್ರಚಾರ ಆಗೋ ರೀತಿಯಲ್ಲಿ ನಾವೊಂದು ಎಕ್ಸಿಬಿಷನ್ ಮಾಡಬೇಕು ಅಂತೇಳಿ ಒಂದು ತಯಾರಿ ಮಾಡಿದ್ರು. ಅವತ್ತಿನ ಸಂದರ್ಭಕ್ಕೆ ಅವ್ರಿಗೆ ಸರಿಯಾದಂತ ಸಹಕಾರ ಸಿಗದೆ ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಇವತ್ತು ಮಾನ್ಯ ಧೀರಜ್ ಮುನ್ರಾಜ್ ಅವರು ಆ ತರದೊಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತಿಸ್ತೀವಿ. ಒಂದು. ಎರಡನೇದು, ಬಹಳ ಮುಖ್ಯವಾಗಿ ನಾವು ಹೇಳಲಿಕ್ಕೆ ಬಯಸುವಂಥದ್ದು ಏನಪ್ಪಾ ಅಂತಂದ್ರೆ, ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆದಂತ ಸೀರೆಗಳನ್ನ ಒಂದು ಮಾರುಕಟ್ಟೆ ವ್ಯವಸ್ಥೆ ಬೇಕು ಅಂತೇಳಿ ತುಂಬಾ ವರ್ಷಗಳಿಂದ ನಾವು ಹೋರಾಟಗಳನ್ನ ನಡೆಸ್ತಾ ಇದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ನೇಕಾರರ ಹಿತರಕ್ಷಣಾ ಸಮಿತಿ ಇರ್ಬೋದು, ನೇಕಾರರ ಹೋರಾಟ ಸಮಿತಿ ಇರ್ಬೋದು, ನೇಕಾರರ ಅಸೋಸಿಯೇಷನ್ ಇರ್ಬೋದು, ದೊಡ್ಡಬಳ್ಳಾಪುರದಲ್ಲಿರುವಂತ ಎಲ್ಲ ನೇಕಾರ ಸಂಘಟನೆಗಳು ಸೇರಿ ಕಳೆದ 3 ತಿಂಗಳಿಂದ ಸಾಕಷ್ಟು ಹೋರಾಟದಲ್ಲಿ ಇದೀವಿ ನಾವು. ಈಗ ನಮ್ಮ ಮುಂದೆ ಇರುವಂತದ್ದು ಏನು ಅಂತಂದ್ರೆ, ಈಗ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತದಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಬೇಕು, ಮತ್ತೆ ಕೇಂದ್ರ ಜವಳಿ ಮಂತ್ರಿಗಳನ್ನೂ ಸಹ ನಾವು ಭೇಟಿ ಆಗ್ಬೇಕು ಅನ್ನುವಂತ ಪ್ರೋಸೆಸ್ ಅಲ್ಲಿ ಇದೀವಿ. ಯಾಕೆ ಅಂತಂದ್ರೆ, ಸೂರತ್ತಿಂದ ಬಂದಂತ ಸೀರೆ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡ್ತಾ ಇರುವಂತ ಸೀರೆಯನ್ನ ಆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗದೆ ಅವರು ನಮ್ಗೆ ತೊಂದರೆ ಆಗ್ತಾ ಇದೆ, ಮಾರ್ಕೆಟಿಂಗ್ ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಅದನ್ನ ತಡೆದಿದ್ವಿ. ತಡಿಬೇಕು, ಜೊತೆಗೆ ಅದು ನಮ್ ದೊಡ್ಡಬಳ್ಳಾಪುರಕ್ಕೆ ಬರಬಾರ್ದು. ಮತ್ತೆ ನಾವು ಎಲ್ಲಿ ಮಾರಾಟ ಮಾಡ್ತೀವಿ, ಧರ್ಮಾರಮ್ಮು ಇನ್ನೂ ಬೇರೆ ಬೇರೆ ಕಡೆ, ಅಲ್ಲಿ ಸೂರತ್ ಸೀರೆ ಬಿಕ್ರಿ ಆಗಬಾರ್ದು ಅಂತೇಳಿ ಸರ್ಕಾರದ ಜವಳಿ ಮಂತ್ರಿಯಿಂದ ಹಿಡಿದು ಎಲ್ಲರ ಗಮನ ಸೆಳೆದಿದ್ವಿ. MP ಇನ್ನೊಂದು ಮತ್ತೊಂದೆಲ್ಲ ಮಾಡಿದ್ವಿ. ಆದ್ರೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಸ್ಯಾರಿ ಸಂತೆ ಅಂತ ಹೇಳಿ ಮಾಡಿ ಆ ಒಂದು ಸ್ಟಾಲ್ಗಳು ಸುಮಾರು ಮೊದಲಿಗೆ ಒಂದು 54 ಸ್ಟಾಲ್ ಮಾಡಬೇಕು ಅಂತಿದ್ರು. ಈಗ ಅದು ಬೇಡಿಕೆ ಜಾಸ್ತಿ ಬಂದು 70 ಸ್ಟಾಲ್ ಮಾಡಿದ್ದಾರೆ. ಆ 70 ಸ್ಟಾಲ್ ಅಲ್ಲೂ ಸಹ ಏನಾಗಿದೆ, ಒಂದು 50% ಗಿಂತಲೂ ಜಾಸ್ತಿ ಸೂರತ್ತಿಂದ ಸೀರೆ ತಂದು ಮಾರಾಟ ಮಾಡುವಂತವರು ಮಳಿಗೆಯನ್ನ ಮಾಡಿಕೊಂಡು ಅವರು ಅಲ್ಲಿ ವ್ಯಾಪಾರ ಮಾಡಿರುವಂತದ್ದು ಗೊತ್ತಾಗಿದೆ. ಒಂದು ಅಂದಾಜಿನ ಪ್ರಕಾರ 1,000 ರೂಪಾಯಿಗೆ 2 ಸೀರೆ ಮಾರಾಟ ಮಾಡಿದ್ದು ನಮ್ಗೆ ಗೊತ್ತಿದೆ. ಅಲ್ಲಿರುವಂತ ನಮ್ಮ ಸ್ಥಳೀಯ ನೇಕಾರರೆಲ್ಲರನ್ನು ಗಲಾಟೆ ಮಾಡಿ ಅವ್ರನ್ನ ಒಡೆದು ಬೈದು ಓಡಿಸಿರುವಂತ ಪ್ರಸಂಗನೂ ನಡೆದಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಅಲ್ಲಿ ಸ್ಯಾರಿ ಸಂತೆ ಮಾಡಬೇಕಾಗಿರುವಂತ ಉದ್ದೇಶ ಏನಾಗಿತ್ತು ಅಂತಂದ್ರೆ, ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆದಂತ ಸೀರೆ ಅದು ಮಾರ್ಕೆಟಿಂಗ್ ಆಗಬೇಕು, ಮತ್ತೆ ಉತ್ಪಾದಕರು ಯಾರಿದ್ದಾರೆ ಅವರಿಗೆ ಒಂದು ಸರಿಯಾದಂತ ಒಂದು ಮಾರುಕಟ್ಟೆ ವ್ಯವಸ್ಥೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥ ಸದುದ್ದೇಶ ಇಟ್ಕೊಂಡು MLA ಸಾಹೇಬರು ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತಿಸ್ತೀವಿ. ಆದ್ರೆ ಅಲ್ಲಾಗಿದ್ದೇನಪ್ಪಾ ಅಂತಂದ್ರೆ, ಈ 3 ದಿನಗಳ ಸ್ಯಾರಿ ಸಂತೆಯಲ್ಲಿ ಒಂದು 50% ಗಿಂತಲೂ ಜಾಸ್ತಿ ಜನ ಸೂರತ್ತಿಂದ ಸೀರೆ ತಂದು ಮಾರಾಟ ಮಾಡುವಂತವ್ರು ಮಳಿಗೆ ಹಾಕೊಂಡು 1,000 ರೂಪಾಯಿಗೆ, 500 ರೂಪಾಯಿಗೆ, 700 ರೂಪಾಯಿಗೆ ಈ ರೀತಿಯಾಗಿ ಸೀರೆಗಳನ್ನ ಬಿಕ್ರಿ ಮಾಡಿರೋದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡ್ತಾರಲ್ಲ ಸೀರೆಗಳು, ಆ ಮಾರಾಟಗಾರರಿಗೆ ತೊಂದರೆ ಆಗಿದೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ, ಆ ಮಳಿಗೆಗಳಲ್ಲಿ ಸೂರತ್ ಸೀರೆ ಇಲ್ಲ ಅಂತಂದಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡಿರೋ ಸೀರೆಗಳೇ ಅಲ್ಲಿ ಇದ್ದಿದ್ರೆ ಇನ್ನೊಂದಷ್ಟು ಉತ್ಪಾದನೆ ಮಾಡಿರುವಂತ ಸೀರೆಗಳು ಬಿಕ್ರಿ ಆಗುವು. ಮತ್ತೆ ನಮ್ಮ ದೊಡ್ಡಬಳ್ಳಾಪುರದ ನೇಕಾರರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗೋದು ಅನ್ನುವಂಥದ್ದು ಮತ್ತೆ ಆ ಕಾರ್ಯಕ್ರಮದ ಮುಖ್ಯವಾದಂತ ಉದ್ದೇಶ ಸಫಲ ಆಗೋದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅನ್ನೋದು ಒಂದು. ಮತ್ತೆ ಆ 3 ದಿನಗಳ ಮನರಂಜನಾ ಕಾರ್ಯಕ್ರಮ ಅಂತ ಏನು ಮಾಡ್ತಾ ಇದಾರಲ್ಲ, ಅದರಲ್ಲಿ ಒಂದು ದಿನ ವಿಚಾರ ಸಂಕಿರಣಕ್ಕೆ ಒಂದು ಸಮಯವನ್ನ ಕೊಡಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಉದ್ದೇಶ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನಾವು ಒಂದು ಕರೇನಹಳ್ಳಿಯಲ್ಲಿ ಒಂದು ಮುತ್ಯಾಲಮ್ಮನ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಮಾಡಿದಾಗ ಸೇರುವಂತ ಜನಕ್ಕೂ
ಆರ್ಕೆಸ್ಟ್ರಾ ಮಾಡಿದಾಗ ಸೇರುವಂತ ಜನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಮನರಂಜನಾ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರ್ತಾರೆ, ಆದ್ರೆ ಒಂದು ಆರೋಗ್ಯಪೂರ್ಣವಾದಂತ ಒಂದು ಮೆಸೇಜ್ ಕೊಡ್ಲಿಕ್ಕೆ ಒಂದು ವಿಚಾರ ಸಂಕಿರಣವನ್ನ ಮಾಡ್ಬೇಕಾಗಿತ್ತು ಅನ್ನುವಂಥದ್ದು. ಹೆಂಗಿರ್ಬೇಕಾಯ್ತು ವಿಚಾರ ಸಂಕಿರಣ? ಇವತ್ತು ನೇಯ್ಗೆ ಉದ್ಯಮಕ್ಕೆ ಬಂದಿರುವಂತ ಬಿಕ್ಕಟ್ಟೇನು, ಸಂಕಷ್ಟ ಏನು, ಅದಕ್ಕೆ ಪರಿಹಾರ ಏನು, ಮತ್ತೆ ಸರ್ಕಾರಗಳು ಯಾವ ರೀತಿಯಾದಂತ ಕ್ರಮಗಳು ತಗೋಬೇಕು, ಯಾವೆಲ್ಲ ಸ್ಕೀಮ್ಗಳು ತರಬೇಕು, ಮತ್ತೆ ನೇಕಾರ ಇದರಲ್ಲಿ ಯಾವ ರೀತಿ ಪಾತ್ರ ವಹಿಸಬೇಕು, ಈ ನಿಟ್ಟಿನಲ್ಲಿ ಒಂದು ತಜ್ಞರ ಒಂದು ಅಭಿಪ್ರಾಯಗಳನ್ನ, ಸಂವಾದಗಳನ್ನ, ಚಿಂತನ ಮಂಥನಗಳಾಗುವಂತ ರೀತಿಯಲ್ಲಿ ಒಂದು ದಿನ ಕಾರ್ಯಕ್ರಮ ಇದ್ದಿದ್ರೆ ಇನ್ನೊಂದಷ್ಟು ಆ ಕಾರ್ಯಕ್ರಮಕ್ಕೆ ಮೆರುಗು ಬರ್ತಾ ಇತ್ತು ಅನ್ನುವಂಥದ್ದು ಒಂದು ಅಭಿಪ್ರಾಯ.